ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬನ್ನಿ, ಇವತ್ತು ತುಂಬ ಟೇಸ್ಟಿಯಾದಂತಹ ಸೌತೆಕಾಯಿನಲ್ಲಿ ಸಾಂಬಾರು ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೌತೆಕಾಯಿ ಮತ್ತು ತಣ್ಣಿಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನೋಡಿದ ಮೇಲೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಇದು ಸಾಂಬಾರು ಸೌತೆ ಅಲ್ಲ, ಮಾಮೂಲಿ ನಾವು ತಿಂತೀವಲ್ಲ ಆ ಸೌತೆ, ಸಿಹಿ ಸೌತೆಕಾಯಿ ಬರುತ್ತೆ ಗೊತ್ತಾ, ಅದು ನೋಡಿ. ಈ ಸೌತೆಕಾಯಿ ಸಾಂಬಾರು ಸೌತೆಕಾಯಿ ಅಲ್ಲ, ಇದರಲ್ಲಿ ತುಂಬ ಟೇಸ್ಟ್ ಆಗುತ್ತೆ ಸಾಂಬಾರು. ಈ ರೀತಿ ಒಳಗಡೆ ತಿರುಳು ಸಿಪ್ಪೆ ಎಲ್ಲ ತೆಗೆದು, ಒಳಗಡೆ ತಿರುಳೆಲ್ಲ ತೆಗೆದುಬಿಟ್ಟು ಈ ರೀತಿ ಹೆಚ್ಕೊಳ್ಬೇಕು. ಇದನ್ನು ನೋಡಿ, ತಿರುಳೆಲ್ಲ ತೆಗೆದಿದ್ದೀನಿ. ಈಗ ನಾನಿಲ್ಲಿ ಕುಕ್ಕರ್ಗೆ ತಣ್ಣಿಕಾಳನ್ನ ತೊಳೆದ್ಬಿಟ್ಟು ತಣ್ಣಿಕಾಳು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸೌತೆಕಾಯಿ, ಆಲೂಗೆಡ್ಡೆ, ಒಂದೆರಡು ಆಲೂಗೆಡ್ಡೆ ಮತ್ತು ತಿನ್ನೋದು ಸೌತೆಕಾಯಿ ಬರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ತಣ್ಣಿಕಾಳನ್ನ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸೌತೆಕಾಯಿನ ಹಾಕ್ಬಿಟ್ಟು ಸೌತೆಕಾಯಿ ಮತ್ತು ಆಲೂಗೆಡ್ಡೆನ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ತಣ್ಣಿಕಾಳು ಬೇಯೋದಕ್ಕೆ ಒಂದು 2-3 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಬೇಯೋದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಬೇಕು. ಹಾಗೆ ಕುಕ್ಕರ್ ಕ್ಲೋಸ್ ಮಾಡಿ ಒಂದು 2-3 ವಿಷಲ್ ಕೂಗಿಸ್ಕೊಳ್ಬೇಕು. ಆಗ ಚೆನ್ನಾಗಿ ಬೇಯುತ್ತೆ, ತಣ್ಣಿಕಾಳು ಚೆನ್ನಾಗಿ ಬೇಯುತ್ತೆ. ಈಗ ಮಸಾಲೆ ಏನೇನು ಬೇಕು ಸೌತೆಕಾಯಿ ಸಾಂಬಾರಿಗೆ ನೋಡ್ಕೊಳ್ಳೋಣ. ಇಲ್ಲಿ ನಾನು ರುಬ್ಬೋದಕ್ಕೆ ಜೀರಿಗೆ 1 ಸ್ಪೂನು, ಈರುಳ್ಳಿ 1-2, ಟೊಮೊಟೊ ಒಂದೇ ಒಂದು, ಮೆಣಸಿನಕಾಯಿ ಬ್ಯಾಡಗಿ ಮತ್ತು ಗುಂಟೂರಿಂದ ಒಂದು 10 ಮೆಣಸಿನಕಾಯಿ, ಹಾಗೆ ಕಾಯಿ ತುರಿ ಅರ್ಧ ಭಾಗ ಫುಲ್ ಹಾಕಬೇಕು. ಹಾಗೆ ಕರಿಬೇವು ಸ್ವಲ್ಪ, ಇಷ್ಟನ್ನು ನೈಸಾಗಿ ರುಬ್ಕೊಳ್ಬೇಕು. ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನೈಸಾಗಿ ರುಬ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಬೇಕು. ಇಷ್ಟೇ ಮಸಾಲೆ, ಇದಕ್ಕೆ ಸೌತೆಕಾಯಿ ಸಾಂಬಾರಿಗೆ ತುಂಬ ಟೇಸ್ಟ್ ಬರುತ್ತೆ. ಇಷ್ಟೇ ಮಸಾಲೆ ಹಾಕಬೇಕು, ಜಾಸ್ತಿ ಏನೂ ಹಾಕಬಾರ್ದು. ಈಗ ಇದನ್ನು ನಾನು 3 ವಿಷಲ್ ಕೂಗಿಸ್ಕೊಂಡಿದ್ದಾಗಿದೆ. ಕೂಗಿಸ್ಕೊಂಡ್ಮೇಲಿಂದ ಇದನ್ನು ಓಪನ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಇದನ್ನೆಲ್ಲ ಹಾಕ್ಕೊಳ್ಬೇಕು. ಈಗ ನೋಡಿ, ಚೆನ್ನಾಗಿ ಬೆಂದಿದೆ ಇದು. ನೋಡಿ, ಈ ಪಾತ್ರೆಗೆ ನಾನು ಸೌತೆಕಾಯಿ ಮತ್ತು ತಣ್ಣಿಕಾಳು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಮಸಾಲ ರುಬ್ಬಿದ್ದನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಸ್ವಲ್ಪ ಜಾರ್ ತೊಳೆದಿದ್ದು ನೀರು ಹಾಕ್ಕೊಂಡು ಜಾರ್ ತೊಳೆದ್ಬಿಟ್ಟು ಹಾಕ್ಕೊಳ್ಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ನೋಡಿ, ಇದು ಚೆನ್ನಾಗಿ ಕುದಿ ಬಂದರೆ ಸಾಂಬಾರು ರೆಡಿ ಆಗುತ್ತೆ. ಚೆನ್ನಾಗಿ ಕುದಿ ಬರಬೇಕು, ಒಂದು 2-3 ನಿಮಿಷ ಚೆನ್ನಾಗಿ ಕುದಿಬೇಕು. ಮಸಾಲೆ ಘಾಟು ಬರುತ್ತಲ್ಲ ಅದೆಲ್ಲ ಹೋಗಬೇಕು, ಅಲ್ಲಿವರೆಗೂ ಕುದಿದ್ರೆ ತುಂಬ ಟೇಸ್ಟ್ ಆಗುತ್ತೆ ಸಾಂಬಾರು. ಈಗ ಸಾಂಬಾರು ಕುದಿಯೋ ತನಕ ನಾನು ಮುಚ್ಚಿಡ್ತಾ ಇದ್ದೀನಿ.
ಈಗ ಫ್ರೆಂಡ್ಸ್ ಸಾಂಬಾರು ರೆಡಿಯಾಗಿದೆ. ತುಂಬ ಟೇಸ್ಟಿಯಾದಂಥ ಸಾಂಬಾರು ರೆಡಿಯಾಗಿದೆ. ಸಿಂಪಲಾಗಿ, ಜಾಸ್ತಿ ಐಟಮ್ ಬೇಡ, ಸಿಂಪಲಾಗಿ ಮಾಡ್ಬೋದು. ಇದು ಅಷ್ಟೇ ಟೇಸ್ಟ್ ಇರುತ್ತೆ ಕೂಡ. ಇದು ವೈಟ್ ರೈಸ್ಗೆ ಸೂಪರ್ ಕಾಂಬಿನೇಷನ್. ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ಗಗನ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.